ಹತ್ಯೆಯಾದ ಮಾನ್ಯ ಅಂತ್ಯಕ್ರಿಯೆಗೂ ಕೂಡ ಅಡ್ಡಿಯಾಗಿದೆ ಜಾತಿ. ಅಂತ್ಯಕ್ರಿಯೆ ವಿಚಾರದಲ್ಲೂ ಅಡ್ಡಿಯಾಗ್ತಾ ಇದೆ ಜಾತಿ. ಹೇಗೆ ಅಂದರೆ ಅದೇನೋ ಹುಡುಗಿ ಮನೆಯವರು ಅವ್ರ ಕಡೆ ನಮ್ಮ ಜಾಗದಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ. ಸೊ ಹಾಗಾಗಿ ಗ್ರಾಮ ಪಂಚಾಯತಿ ಸಿಬ್ಬಂದಿಯಿಂದಲೇ ಮಾನ್ಯ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಆಗಿದೆ. ಕೊನೆಗೆ ಪತಿ ವಿವೇಕಾನಂದ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಅಂತೆ. ಪತಿ ವಿವೇಕಾನಂದ ಮತ್ತು ಮಾನ್ಯ ತಂದೆಯ ಮನೆ ಬಳಿ ಬಿಗಿ ಭದ್ರತೆಯನ್ನು ಈಗ ಮಾಡಿಕೊಂಡಿದ್ದಾರೆ. ನಾವು ಮಾಡಲ್ಲ ಅಂತ ಅಂತ್ಯ ಸಂಸ್ಕಾರವನ್ನು, ಆಮೇಲೆ ಜಾಗ ಕೊಡಲ್ಲ ಅಂತ ಕೊನೆಗೆ ಇವಾಗ ಗಂಡನ ಮನೆಯ ಜಮೀನಲ್ಲೇ ಮಾಡ್ತಾ ಇದ್ದಾರೆ. ಪಾಟೀಲ್ ಒಂದು ಅಂತ್ಯ ಸಂಸ್ಕಾರದ ಒಂದು ಸಿದ್ಧತೆಯಲ್ಲಿ ತಾಲೂಕಾಡಳಿತ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಈಗ ನಿರತರಾಗಿರುವಂಥದ್ದು. ಸದ್ಯ ಎರಡೂ ಮನೆಯವರು ಕೂಡ ಗ್ರಾಮದಲ್ಲಿಲ್ಲ. ಒಬ್ಬರು ಗಾಯಾಳಾಗಿ ಗಂಡನ ಮನೆಯವರು ಗಾಯಾಳಾಗಿ ಹಾಸ್ಪಿಟ್ಲಲ್ಲಿ ಸೇರಿರುವಂಥದ್ದು ಮತ್ತು ತವರು ಮನೆಯವರು ಕೂಡ ಸದ್ಯಕ್ಕೆ ಗ್ರಾಮವನ್ನು ತೊರೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳೇ ಈ ಒಂದು ಕಾರ್ಯವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಈ ಬಗ್ಗೆ ಮಾತನಾಡಲು ಪಿ ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನೇನು ಕ್ರಮಗಳು ತಗೋತಾ ಇದ್ದೀರಿ ಮತ್ತು ಕುಟುಂಬದ ಜೊತೆ ಮಾತನಾಡಿದ್ದೀರಾ ಸರ್? ಕುಟುಂಬದ ಜೊತೆ ಇನ್ನೂ ನಾವು ಮಾತಾಡಿಲ್ಲ. ಬಟ್ ಬೇಸಿಕ್ಕಾಗಿ ಏನೀಗ ಏನು ಮೂಲಭೂತ ಸೌಕರ್ಯಗಳಿದಾವಲ್ಲ ಅವನ್ನೆಲ್ಲ ನಾವು ಒದಗಿಸ್ಲಿಕ್ಕೆ ಈಗ ನಾವು ಮಾರ್ಪಾಡು ಮಾಡ್ತಾಯಿದ್ದೀವಿ. ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲ ಇಲ್ಲೇ ಇದ್ದೀವಿ. ಮೂಲಭೂತ ಸೌಕರ್ಯನ ಮಾತ್ರ ನಾವು ಪಂಚಾಯತಿಯಿಂದ ಈಗ ಏನು ಅರೇಂಜ್ ಮಾಡ್ತಾಯಿದ್ದೀವಿ. ಇಷ್ಟು ಮಾತ್ರ ನಾನು ಹೇಳ್ಬೋದು. ಇನ್ನೂ ಅದ್ರ ಸಂಬಂಧಪಟ್ಟಂಗೆ ಅವರು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಬೇಕಂದ್ರೆ ಏನು ಅದು ಇನ್ನೂ ಗೊತ್ತಿಲ್ಲ. ಅವ್ರ ಕುಟುಂಬಸ್ಥರು ಬಂದು ಹೇಳಬೇಕು ಈಗ ಅದ್ರ ಬಗ್ಗೆ. ಅವ್ರ ಹೊಲದಲ್ಲಿ ಏನೋ ಮಾಡ್ತಾರೆ ಅಂತ. ಅದೇ ಸರ್, ಅವ್ರ ಕುಟುಂಬಸ್ಥರು ಬಂದು ಹೇಳಬೇಕು ನಾವು ಎಲ್ಲಿ ಮಾಡ್ತೀವಿ ಅಂತ ಅವ್ರು ಹೇಳಬೇಕು. ನಮಗಿನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ ಅಲ್ಲ ಸರ್, ನೀವು ಗ್ರಾಮಸ್ಥರನ್ನ ಕರೆದೇನು ಮಾತಾಡಿದ್ರೆ ಅಥವಾ ಮಾತಾಡಿಲ್ಲ, ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಇಲ್ಲಿ ಸಹಜವಾಗಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಸರ್? ಅಂದರೆ ಗೌರ್ಮೆಂಟಿಂದ ಸ್ಮಶಾನ ಅಂತ ಇರುತ್ತಲ್ಲ ಸರ್? ಸ್ಮಶಾನ ಅಂತ ಇದೆ, ಬೇರೆ ಬೇರೆ ಸಮುದಾಯಕ್ಕೆ ಅವ್ರವ್ರ ಸ್ಮಶಾನ ಗಟ್ಟಿ ಇದೆ. ಇವ್ರ ಸಮುದಾಯಕ್ಕೂ ಇದೆ. ಅಲ್ಲಿ ಅವ್ರ ಕುಟುಂಬಸ್ಥರು ಏನು ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಕುಟುಂಬಸ್ಥರನ್ನ ತಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ಬಟ್ ಬೇಕಾದಂಥ ಅಗತ್ಯ ಏನು ಮಾಡ್ತಾಯಿದ್ದೀವಿ. ಬೇಕಾದಂಥ ಅಗತ್ಯಗಳನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ. ಪೂಜೆ ಪುನಸ್ಕಾರಕ್ಕೆ ಏನು ಬೇಕಲ್ಲ ಮೂಲಭೂತ ಸೌಕರ್ಯಗಳನ್ನ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥವು ಏನೈತಲ್ಲ ಪಂಚಾಯತಿಯಿಂದ ಏನು ಸ್ಪೆಸಿಲಿಟಿ ಕೊಡ್ಬೇಕು ಅವನ್ನ ಕೊಡ್ತಾ ಇದ್ದೀವಿ ನಾವು. ಬಟ್ ಇನ್ನೂ ಸ್ಥಳ ನಿಗದಿ ಆಗಿಲ್ಲ. ಹಿರಿಯ ಅಧಿಕಾರಿಗಳ ಬಂದಿಂದ ಮತ್ತು ಗ್ರಾಮದ ಪಂಚಾಯತ್ ಹಿರಿಯರು ಬಂದ್ರೆ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇವರೆಲ್ಲರೂ ಬಂದಿಂದ ಎಲ್ಲರೂ ಮಾತಾಡಿಕೊಂಡು ಒಂದು ನಿರ್ಧಾರ ತೊಗೊಂಡು ಮಾಡೋದಿರುತ್ತೆ. ಇದೊಂದು ಪಂಚಾಯತಿ ಸಿಬ್ಬಂದಿ ಅಂತ ಮಾತುಗಳು. ಕ್ಯಾಮ್ರಾಮನ್ ನಾಣೇಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.